ಮಾರ್ಕಂಡೇಯ ನದಿ ಮಾರ್ಧನಿಸ್ತಾ ಇದೆ. ಬೆಣ್ಣೆಹಳ್ಳ ಬೊಬ್ಬಿರಿತಾ ಇದೆ. ಹುಲಿಮನೆ ಹಳ್ಳ ರಕ್ಕಸ ರೂಪವನ್ನೇ ತಾಳಿದೆ. ಇದರಿಂದ ಬೆಳೆ ಮಣ್ಣು ಪಾಲಾದರೆ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದಂತ ರೈತ ಕಂಗಾಲಾಗಿದ್ದಾನೆ. ಮಾರ್ಕಂಡೇಯ ನದಿ ಅಬ್ಬರ, ಕಬ್ಬಿನ ಗದ್ದೆ ಜಲಾವೃತ. ನಿರಂತರ ಮಳೆ, ಬೆಳೆ ನೀರು ಪಾಲು, ಕಂಗಾಲಾದ ಅನ್ನದಾತ. ಒಂದಲ್ಲ ಎರಡಲ್ಲ, 100 ಎಕರೆ ಕಬ್ಬಿನ ಗದ್ದೆ ನೀರು ಪಾಲಾಗಿದೆ. ಮಾರ್ಕಂಡೇಯ ನದಿ ಅಬ್ಬರಕ್ಕೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯರನಾಳ ಗ್ರಾಮದಲ್ಲಿ ಕಬ್ಬಿನ ಬೆಳೆ ಹಾನಿಯಾಗಿದೆ. 15 ದಿನಗಳಿಂದ ಸುರಿಯುತ್ತಿರೋ ಧಾರಾಕಾರ ಮಳೆಗೆ ಕಬ್ಬಿನ ಗದ್ದೆ ಕೆರೆಯಂತಾಗಿದೆ. ರೈತನಿಗೆ ಬರಸಿಡಿಲೆ ಬಡಿದಂತಾಗಿದೆ. ರಾಯಚೂರಿನಲ್ಲಿ ನಿರಂತರ ಮಳೆಗೆ ದಾಳಿಂಬೆ ಹಣ್ಣು ನೆಲಕಚ್ಚುತ್ತಿವೆ. ಸಿಂಧನೂರು ತಾಲೂಕಿನ ಹುಡಾ ಗ್ರಾಮದಲ್ಲಿ ಎಕರೆಗಟ್ಟಲೆ ದಾಳಿಂಬೆ ಬೆಳೆಯಲಾಗಿತ್ತು. ಆದರೆ ಮಳೆ ಅಬ್ಬರಕ್ಕೆ ದಾಳಿಂಬೆ ಗಿಡದಲ್ಲೇ ಕೊಳೀತಿವೆ. ಕೊಳೆ ರೋಗದಿಂದ ಉದುರುದುರಿ ಬೀಳ್ತಿವೆ. ಲಕ್ಷ ಲಕ್ಷ ಖರ್ಚು ಮಾಡಿದ ರೈತ ದಿಕ್ಕೆ ತೋಚದಂತಾಗಿದ್ದಾನೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂತ ದಾಳಿಂಬೆ ಗಿಡ ಎಲ್ಲೊಂದ್ ಕಡೆ ಕೊಳೆ ರೋಗಕ್ಕೆ ತುತ್ತಾಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ದಾಳಿಂಬೆ ಕಾಯಿ ಇದಾವೆ, ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇದಾವೆ ಕೊಳೆ ರೋಗಕ್ಕೆ ಅನ್ನುವಂಥದ್ದು ದೃಶ್ಯದಲ್ಲಿ ನೋಡಿದ್ರೆ ಸ್ಪಷ್ಟವಾದ ಒಂದು ಚಿತ್ರಣ ನಿಮಗೆ ಗೊತ್ತಾಗುತ್ತೆ. ರೈತರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಕರೆಗೆ ಈ ಒಂದು ತೋಟವನ್ನ ಮಾಡ್ತಾ ಇದ್ರು. ಆದ್ರೆ ಎಲ್ಲೊಂದ್ ಕಡೆ ನಿರಂತರ ಮಳೆ ಆಗ್ತಾ ಇರುವಂತದ್ದು ಕಾರಣಕ್ಕಾಗಿ ಈ ರೀತಿಯ ಒಂದು ಕೊಳೆ ರೋಗ ಬಂದಿರುವಂತದ್ದು. TV9 ವರದಿ ಇಂಪ್ಯಾಕ್ಟ್. ಬೆಣ್ಣೆಹಳ್ಳ ಹೂಳು ತೆಗೆಯಲು ಟೆಂಡರ್. ಹುಬ್ಬಳ್ಳಿಯಲ್ಲಿ ನಿರಂತರ ಮಳೆ ಸುರಿಯುತ್ತಿದೆ. ಆದರೆ ಬೆಣ್ಣೆಹಳ್ಳದಲ್ಲಿ ಹೂಳು ತುಂಬಿ ನೀರು ಹೋಗಲಾಗದೆ ಜಮೀನಿಗೆಲ್ಲ ನೀರು ನುಗ್ಗಿ ಬೆಳೆ ಹಾಳಾಗಿದೆ. ಈ ಬಗ್ಗೆ TV9 ವರದಿ ಮಾಡಿದ ಬೆನ್ನಲ್ಲೇ ಬೆಣ್ಣೆಹಳ್ಳದಲ್ಲಿ ಹೂಳು ತೆಗೆಯಲು ಸರ್ಕಾರ ಹಣ ಮಂಜೂರು ಮಾಡಿದೆ. ಮಳೆಗಾಲ ಮುಗಿದ ಮೇಲೆ ಕಾಮಗಾರಿ ಶುರುವಾಗಲಿದೆ. ಉತ್ತರ ಕರ್ನಾಟಕದ ಪ್ರಮುಖ ಸಮಸ್ಯೆ ಆದಂಥ ಬೆಣ್ಣೆಹಳ್ಳ ಅಗಲೀಕರಣ ಮಾಡಬೇಕು ಅಂತಕೊಂಡು ಹೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಬಜೆಟ್ನಲ್ಲಿ ಘೋಷಣೆ ಮಾಡಿದರು. ಅದಕ್ಕೆ ಈಗ 2ನೇ ಬಾರಿ ಟೆಂಡರ್ ಕರೆದಾರೆ. ಈಗ ಸದ್ಯ ಶಾರ್ಟ್ಲಿ ಸ್ವಲ್ಪ ಎಸ್ಟಿಮೇಟ್ನಲ್ಲಿ ಬದಲಾವಣೆ ಮಾಡಬೇಕಿತ್ತು, ಮಾಡಿಕೊಂಡು ಎಲ್ಲ ಮಾಡಿ ಇವತ್ತು ಟೆಂಡರ್ ಕರೆಯುವಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮಳೆ ನಿಂತ ತಕ್ಷಣ ಕಾಮಗಾರಿ ಪ್ರಾರಂಭ ಮಾಡ್ತಕ್ಕಂಥ ತೀರ್ಮಾನ ತೆಗೆದುಕೊಂಡ್ವಿ. ಅಷ್ಟೊಗ ವರ್ಕ್ ಆರ್ಡರ್ ಕೊಡ್ತೀವಿ, ಟೆಂಡರ್ ಕೂಡ ಫೈನಲ್ ಮಾಡ್ತೀವಿ. ಇನ್ನು ಕೋಲಾರದಲ್ಲಿ ವರುಣನ ಆರ್ಭಟಕ್ಕೆ ಟೊಮ್ಯಾಟೊ ಬೆಳೆಗಾರರು ದಿಕ್ಕೆಟ್ಟಿದ್ದಾರೆ. ಒಂದ್ ಕಡೆ ಬೆಳೆ ಗಿಡದಲ್ಲೇ ಕೊಳಿತಿದ್ರೆ ಕೆಜಿಗೆ 45ರಿಂದ 50 ರೂಪಾಯಿ ಇದ್ದ ಟೊಮ್ಯಾಟೊ ಈಗ 8ರಿಂದ 10 ರೂಪಾಯಿ ಇಳಿದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆಯಿಂದಾಗಿ ಹುಲಿಮನೆ ಹಳ್ಳ ಮೈದುಂಬಿ ಹರಿಯುತ್ತಿದೆ. ಪ್ರಾಣದ ಹಂಗು ತೊರೆದು ಕಾಲು ಸಂಕದ ಮೇಲೆ ಗ್ರಾಮಸ್ಥರು ಓಡಾಡ್ತಿದ್ದಾರೆ. 2019ರಲ್ಲಿ ಸೇತುವೆ ಕೊಚ್ಚಿ ಹೋಗಿದ್ರು, ಇನ್ನೂ ನಿರ್ಮಿಸಿಲ್ಲ. ಪ್ರಾಣವನ್ನ ಕೈಯಲ್ಲಿ ಹಿಡಿದು ಹಳ್ಳವನ್ನು ದಾಟುವಂಥ ಪರಿಸ್ಥಿತಿ ಇವತ್ತು ಉಂಟಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಇದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಹುಲಿಮನೆ ಎಂಬ ಗ್ರಾಮ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸುರಿಯುತ್ತಿರೋ ಧಾರಾಕಾರ ಮಳೆಗೆ ಲಿಂಗನಮಕ್ಕಿ ಡ್ಯಾಂ ಭರ್ತಿಯಾಗಿದೆ. ಹೀಗಾಗಿ ಜೋಗ್ ಫಾಲ್ಸ್ನಿಂದ ನೀರು ಧುಮ್ಮಿಕ್ತಿದೆ. ಹಾಲ್ನೊರೆಯ ದೃಶ್ಯ ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೇ ಬರ್ತಿದ್ದು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಖುಷಿ ಪಟ್ರು. ಬ್ಯೂರೋ ರಿಪೋರ್ಟ್ TV9.